ಹಾಯ್ ಫ್ರೆಂಡ್ಸ್, ಇವತ್ತು ಥರ್ಸ್ಡೇ ಗುರುವಾರ ಬೆಳಗ್ಗೆ ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಮ್ಮೂರಲ್ಲಿ ಮಾರಿ ಹಬ್ಬ ಇರೋದ್ರಿಂದ ನಾನಿವತ್ತು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಪೂಜೆ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಮಧ್ಯಾಹ್ನ ಊಟಕ್ಕೆ ನಾನು 3 ಥರ ಒಣ ಕಾಳುಗಳನ್ನ ಇಟ್ಕೊಂಡು ಬಸ್ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ಸಾಂಬಾರು ಮಾಡ್ಕೊಂಡಿದ್ದಾದಮೇಲೆ ನಾನು ತಂಬಿಟ್ಟು ಕೂಡ ಮಾಡ್ಕೊಳ್ತಾ ಇದ್ದೀನಿ. ನಮ್ಮೂರಲ್ಲಿ ಮಾರಿ ಹಬ್ಬದ ದಿನ ಎಲ್ಲರೂ ಮನೆಯೂ 5 ಥರ ಅಥವಾ 3 ಥರ ಒಣ ಕಾಳನ್ನ ಇಟ್ಕೊಂಡು ಬಸ್ಸಾಂಬಾರು ಮಾಡಿಕೊಂಡು ತಂಬಿಟ್ಟು ಆರತಿ ಜೊತೆ ಎಡೆ ತಗೊಂಡೋಗೋದು ಹಿಂದಿಂದ ನಡ್ಕೊ ಬಂದಿರೋ ಪದ್ಧತಿ. ಇವೆರಡು ರೆಸಿಪಿನ ಈ ವ್ಲಾಗಲ್ಲಿ ನೋಡ್ಕೊಬರೋಣ ಬನ್ನಿ. ಈಗ ನಾನು 3 ಥರ ಕಾಳು ತಗೊಂಡಿದ್ದೀನಿ. ಅವರೆಕಾಳು, ತೊಗರಿ ಕಾಳು, ಕಡಲೆಕಾಳು. ಇದನ್ನು 5 hours ನೆನೆಸ್ಬೇಕು. 5 hours ಕಾಳನ್ನ ನೆನೆಸಿದಾದ್ಮೇಲೆ ನೆಕ್ಸ್ಟ್ ಕುಕ್ಕರ್ಗೆ ಆಯಿಲ್ ಹಾಕೊಂಡು ಈ ಕಾಳುಗಳನ್ನೆಲ್ಲ ಹಾಕೋಬೇಕು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಅಳತೆಗೆ ತಕ್ಕಷ್ಟು ನೀರು ಹಾಕೋಬೇಕು. ಇಷ್ಟೆಲ್ಲ ಪ್ರೊಸೀಜರ್ ಆದಮೇಲೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 4-5 ವಿಷಲ್ ಕೊಡಿಸ್ಬೇಕು. ಇದು 4-5 ವಿಷಲ್ ಬರೋವರೆಗೂ ಪಕ್ಕದಲ್ಲಿ ಒಂದು ಪಾನ್ ಇಟ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿನ ಸುಟ್ಕೋತಾ ಇದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಸುಟ್ಕೊಂಡ್ಮೇಲೆ ನಾನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ನೆಕ್ಸ್ಟ್ ನಾನು ಇದೇ ಪಾನಲ್ಲಿ ಒಣಮೆಣ್ಸಿಕಾಯಿ, ಜೀರಿಗೆ, ಕಾಳು ಮೆಣಸು ಕೂಡ ಹುರ್ಕೊಂಡು ಇದೇ ಪಾತ್ರೆಗೆ ತಿಳ್ಕೊಳ್ತೀನಿ. ಈ ಪ್ರೊಸೀಜರೆಲ್ಲ ಆದಮೇಲೆ ನೆಕ್ಸ್ಟ್ ಈ ಕಡೆ ನಾನು ಕುಕ್ಕರ್ ಲಿಡ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಕುಕ್ಕರ್ ಲಿಡ್ ಓಪನ್ ಮಾಡ್ಕೊಂಡ್ಮೇಲೆ ಕಾಲೆಲ್ಲ ಬೆಂದಿರುತ್ತೆ. ನೆಕ್ಸ್ಟು ನಾನು ಮಿಕ್ಸಿ ಜಾರ್ಗೆ ಹುರ್ಕೊಂಡು ಎತ್ತಿಟ್ಕೊಂಡಿದ್ದೀನಲ್ವ ಆ ಐಟಮ್ ಎಲ್ಲ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು, ಪುದೀನ ಹಾಕ್ಕೊಂಡು ಸ್ವಲ್ಪ ಕಾಯಿ ತುರಿನೂ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಈ ಜಾರ್ಗೆ ನಾನು ಬೇಯಿಸಿ ಎತ್ತಿಟ್ಕೊಂಡಿರೋ ಕಾಳನ್ನು ಸ್ವಲ್ಪ ಹಾಕ್ಕೊಂಡು ಟೊಮೊಟೊ ಹಾಕೋತಾ ಇದ್ದೀನಿ. ಅದಾದಮೇಲೆ ಗ್ರೈಂಡ್ ಮಾಡ್ಕೊಳ್ತೀನಿ ಸಣ್ಣಕ್ಕೆ. ನೆಕ್ಸ್ಟು ನಾನು ತೂತ್ಪೋಸಿಗೆ ಕಾಳನ್ನೆಲ್ಲ ಬಸ್ತಿಟ್ಕೊಳ್ತೀನಿ. ಈ ಕಡೆ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಒಂದು ಮಡಿಕೆ ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಹಾಕೊಳ್ಳೋದಕ್ಕೆ ಒಣಮೆಣ್ಸಿಕಾಯಿ, ಜೀರಿಗೆ, ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ರುಬ್ಬಿ ಎತ್ತಿಟ್ಕೊಂಡಿರೋ ಮಸಾಲೆ ಕೂಡ ಹಾಕೋತಾ ಇದ್ದೀನಿ ಇದಕ್ಕೆ. ನೆಕ್ಸ್ಟ್ ನಾನು ಇದಕ್ಕೆ ಅಳತೆಗೆ ತಕ್ಕಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಫೈನಲಿ ನಾನು ಇದಕ್ಕೆ ಹುಣಸೆ ಹುಳಿ ಬಿಟ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡು ಇದಕ್ಕೆ ಉದುರಿಸ್ಕೊಳ್ತೀನಿ. ಈಗ ನೋಡ್ಬೋದು ನಮ್ಮನೆ ಕಾಳಿನ ಬಸ್ಸಾಂಬಾರು ಈ ಥರ ರೆಡಿಯಾಗಿದೆ. ನೆಕ್ಸ್ಟ್ ನಾನು ಕಾಳನ್ನ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಈ ಕಡೆ ಪಾನ್ ಇಟ್ಕೊಂಡು ಒಗ್ಗರಣೆಗೆ ಆಯಿಲ್ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಒಣಮೆಣ್ಸಿಕಾಯಿ, ಕರ್ಬೇವಿನ ಸೊಪ್ಪು, ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಬೇಯಿಸಿ ಎತ್ತಿಟ್ಕೊಂಡಿರೋ ಕಾಳನ್ನ ಇದ್ರೊಳಗಡೆ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ನಾನು ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ಕೊಳ್ತೀನಿ. ಕಾಳನ್ನ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಕಪ್ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನಾನ ಉದುರಿಸ್ಕೊಳ್ತೀನಿ ಲಾಸ್ಟಿಗೆ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ನಮ್ಮನೆ ಕಾಳಿನ ಪಲ್ಯ. ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ರಾಗಿ ಮುದ್ದೆ ಮಾಡ್ಕೊಂಡಿದ್ದೇನೆ. ನೋಡ್ಬೋದು ನಮ್ಮನೆ ಕಾಳಿನ ಬಸ್ಸಾಂಬಾರು ಮುದ್ದೆ ಈ ಥರ ರೆಡಿಯಾಗಿದೆ. ನೆಕ್ಸ್ಟು ನಾನು ತಂಬಿಟ್ಟು ಮಾಡ್ಕೊಳ್ಳೋದಕ್ಕೆ ಅಕ್ಕಿ ಮತ್ತು ಕಡಲೆ ಹುರ್ಕೋತಾ ಇದ್ದೀನಿ ಮೊದಲಿಗೆ. ಈಗ ನಾನು 1 kg ಅಕ್ಕಿ ತೊಗೊಂಡಿದ್ದೀನಿ. ಅರ್ಧ kg ಕಡಲೆ ತೊಗೊಂಡು ಚೆನ್ನಾಗಿ ಕೆಂಪಾಗೋ ತನಕ ಹುರ್ಕೊಳ್ತಾ ಇದ್ದೀನಿ. ಈಗ ಕೆಂಪಾಗೋ ತನಕ ಹುರ್ಕೊಂಡು ನಾನು ಆರಕ್ಕೆ ಎತ್ತಿಟ್ಕೊಂಡಿದ್ದೀನಿ ಇವಾಗ. ನೆಕ್ಸ್ಟು ನಾನು ಇದೇ ಬಾಣಲಿಗೆ ಕಡಲೆ ಬೀಜ ಹುರ್ಕೊಳ್ತಾ ಇದ್ದೀನಿ. ಇದೂ ಅಷ್ಟೇ ಕೆಂಪಾಗೋ ತನಕ ಹುರ್ಕೋಬೇಕು. ಕಡಲೆ ಬೀಜನ ಈ ಥರ ಹುರ್ಕೊಂಡಿದ್ದಾದ್ಮೇಲೆ ಪಕ್ಕಕ್ಕೆ ಎತ್ತಿಟ್ಕೊಂಡು ಎಳ್ಳು ಹುರ್ಕೊತಾ ಇದ್ದೀನಿ. ಇವಾಗ ಎಳ್ಳನ್ನು ಅಷ್ಟೇ ಕೆಂಪಾಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ಅಕ್ಕಿ ಮತ್ತು ಕಡಲೆ ಹುರ್ಕೊಂಡಿದ್ವಲ್ಲ ಅದೊಂದು ಪೌಡರ್ ಮಾಡಿಸಿ 4-5 ಕಪ್ ಹಾಕ್ಕೊಂಡಿದ್ದೀನಿ ಇಲ್ಲಿ. ಇದಕ್ಕೆ ನಾನು 1 ಕಪ್ ಕಡಲೆ ಹಾಕೋತಾ ಇದ್ದೀನಿ. ಅದಾದಮೇಲೆ ಕಡಲೆ ಬೀಜ ಹುರ್ಕೊಂಡಿದ್ವಲ್ಲ ಅದನ್ನು ಬೇಳೆ ಮಾಡ್ಕೊಂಡು ಅದೊಂದು ಕಪ್ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ 1 ಕಪ್ ಕೊಬ್ಬರಿ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ 1 ಕಪ್ಪು ಎಳ್ಳು ಹುರಿದು ಇಟ್ಕೊಂಡಿದ್ವಲ್ಲ ಅದು ಹಾಕೋತಾ ಇದ್ದೀನಿ. ಅರ್ಧ ಕಪ್ಪು ಕಡಲೆ ಬೀಜದ ಪೌಡ್ರು ಕೂಡ ಹಾಕೋತಾ ಇದ್ದೀನಿ. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೊಂಡ್ಮೇಲೆ ನಾನು ಬೆಲ್ಲ ಕೂಡ ಈ ಕಡೆ ಕರಗಿಸ್ಕೊತಾ ಇದ್ದೀನಿ. ಬೆಲ್ಲ ಕರಗಿಸ್ಕೊಂಡ್ರೆ ಸಾಕು, ಪಾಕ ಬರೋ ತನಕ ಏನು ಕಾಯೋ ಅವಶ್ಯಕತೆ ಇಲ್ಲ. ಬೆಲ್ಲ ಕರಗಿಸ್ಕೊಂಡು ಇದ್ರೊಳಗಡೆ ಹಾಕೋತಾ ಇದ್ದೀನಿ ನಾನು. ಇದ್ರೊಳಗಡೆ ಹಾಕೊಂಡ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬಿಸಿ ಇರುತ್ತಲ್ವ, ಹಂಗಾಗಿ ನಾನು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಆರೋದ್ಮೇಲೆ ಕೈಯಲ್ಲೇ ಉಂಡೆ ಕಟ್ಕೋಬೇಕು. ಈ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೋಬೇಕು, ಆವಾಗಲೇ ತಂಬಿಟ್ಟು ಉಂಡೆ ಚೆನ್ನಾಗಿ ಬರೋದು. ಈಗ ನಾನು ಒಂದೊಂದೇ ಉಂಡೆ ಮಾಡಿಕೊಂಡು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಒಬ್ಬೊಬ್ಬರು ರೌಂಡಕ್ಕೂ ಈ ಥರ ಮಾಡ್ಕೊಂಡು ತೊಗೊಂಡೋಗ್ತಾರೆ ದೇವ್ರಿಗೆ.
ಮತ್ತು ದೊಡ್ಡದಾಗಿ ಮಾಡಿಕೊಂಡು ಆರತಿ ಥರನೂ ತೊಗೊಂಡೋಗ್ತಾರೆ. ನೋಡ್ಬೋದು ಈಗ ನಮ್ಮನೆ ತೊಂಬಿಟ್ಟು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ತೊಂಬಿಟ್ಟು ಈ ಥರ ರೆಡಿ ಮಾಡ್ಕೊಂಡಿದ್ದಾದಮೇಲೆ ನಾನು ಇಲ್ಲಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ನಮ್ಮೂರು ಮಾರಮ್ಮನ ದೇವಸ್ಥಾನಕ್ಕೆ ಈಗ ಹೋಗ್ತಾ ಇದ್ದೀನಿ. ಮಾರಮ್ಮಂಗೆ ಎಡೆ ತಗೊಂಡು ಪೂಜೆ ಮಾಡಿಸೋದಕ್ಕೆ ಅಂದ್ಬಿಟ್ಟು ಇಷ್ಟುದ್ದ ಕ್ಯೂ ನಿಂತಿದ್ದಾರೆ. ನೋಡ್ಬೋದು ಇದೇ ನಮ್ಮೂರಿನ ದೇವಸ್ಥಾನ. ಇದು ಹೊರಗಡೆ ಬಿಸಿಲು ಮಾರಮ್ಮ ಅಂತ ಅಂತಾರೆ, ಅಲ್ಲಿಗೆ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಈಗ. ಇದಾಗಿತ್ತು ನಮ್ಮೂರಿನ ಮಾರಿ ಹಬ್ಬದ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಕಾಮೆಂಟ್ ಹಾಕಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್.